ಬೀದಿ ನಾಯಿಗಳ ದಾಳಿಗೆ ಬೆಚ್ಚಿ ಬಿದ್ದ ಬೆಳಗಾವಿ ಜನ, ಮಕ್ಕಳು ಮತ್ತು ವೃದ್ಧರು ಹೊರಗಡೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದಿ ನಾಯಿಗಳ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಬೆಳಗಾವಿ ಮಂದಿ. ಮಕ್ಕಳು ಮತ್ತು ವೃದ್ಧರು ಹೊರಗಡೆ ಬಾರದ ಪರಿಸ್ಥಿತಿಯಲ್ಲಿ ಇದೀಗ ನಿರ್ಮಾಣವಾಗಿದೆ. ಜೋಶಿಮಾಳದಲ್ಲಿ ನಾಯಿಗಳ ದಾಳಿಗೆ ಜನ ಕಂಗಾಲಾಗಿದ್ದಾರೆ. ರಸ್ತೆಯಲ್ಲಿ ಹೋಗಿದ್ದ ಕುಟುಂಬದ ಮೇಲೆ ದಾಳಿಗೆ ಯತ್ನವನ್ನ ಮಾಡಿದ್ದಾರೆ. ನಾಯಿಗಳ ಗುಂಪಿನಿಂದ ಜಸ್ಟ್ ಮಿಸ್ ಆದ ಕುಟುಂಬ ಕೈಯಲ್ಲಿ ಕೋಲು ಹಿಡಿದುಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಬೀದಿ ನಾಯಿಗಳ ದಾಳಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಬೆಳಗಾವಿಯ ಜೋಶಿಯಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳು ಮತ್ತು ವೃದ್ಧರು ಓಡಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ದಾಳಿಗೆ ಮುಂದಾಗಿದ್ದಾವೆ ಬೀದಿ ನಾಯಿಗಳು ಅಂತ. ಈ ಬೀದಿ ನಾಯಿಗಳ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ, ಈಗ ಬೀದಿ ನಾಯಿಗಳು ಒಂದು ಹೊಟ್ಟೆ ಹಸಿವಿನಿಂದ ಅಂತ ಆಗಿರ್ಬೋದು, ಜನ ಏನಾದರೂ ನಮಗೆ ಊಟಕ್ಕೆ ಹಾಕ್ತಾರೆ ಅನ್ನುವಂಥ ಈ ಒಂದು ನಿಟ್ಟಿನಲ್ಲಿ ದಾಳಿಗೆ ಮುಂದಾಗ್ತವೆ. ಯಾಕಂದರೆ ಈಗ ಯಾರೋ ಒಬ್ಬರು ಹಾಕಿ ಆ ರೀತಿಯಾಗಿ ಊಟದ ವಿಚಾರದಲ್ಲಿ ರೂಢಿಯನ್ನು ಮಾಡಿರ್ತಾರೆ. ಇದು ಒಂದಾಗಿರ್ಬೋದು. ಇನ್ನು ರಾತ್ರಿ ವೇಳೆಯಲ್ಲಿ ಓಡಾಡುವಂಥ ಚಿಕ್ಕ ಮಕ್ಕಳು ಆಗಿರ್ಬೋದು, ವೃದ್ಧರು ಆಗಿರ್ಬೋದು, ಓಡಾಡ್ತಾ ಇದ್ದಾರೆ. ಅವರಿಗೆ ಎಸ್ಕೇಪ್ ಆಗೋ ಕೂಡ ಕಷ್ಟ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತು ಅಂತ ಅಂದಾಗ ಅದು ಪ್ರಾಣಾಪಾಯ ಆಗುವಂಥ ಸಂಭವಗಳು ಕೂಡ ಹೆಚ್ಚು. ಹೀಗಿದ್ದಾಗ ಅಲ್ಲಿ ಅಧಿಕಾರಿಗಳ ವಿರುದ್ಧ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏರಿಯಾಗಳಲ್ಲಿ ಈ ರೀತಿಯಾದಂಥ ಹಾವಳಿ ಆದರೆ, ಬೀದಿ ನಾಯಿಗಳ ಹಾವಳಿ ಹೆಚ್ಚಾದರೆ ಹೇಗೆ ಓಡಾಡೋದು? ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಒಂದು ನಾಯಿ ಕಚ್ಚಿತು ಅಥವಾ ಏನಾದರೂ ಒಂದು ರೀತಿಯಾಗಿ ಅಲ್ಲಿ ಅಪಾಯ ಆಯಿತು ಅಂತ ಅಂದಾಗ ಅದಕ್ಕೆ ಜವಾಬ್ದಾರಿ ಆದರೂ ಪ್ರಾಣಕ್ಕೆ ಕೂಡ ಅಪಾಯ ಆಗುವಂಥ ಸಂಭವಗಳಿರುತ್ತೆ. ಸೊ ಹೀಗಾಗಿ ಜನ ಒಂದು ಕಲ್ಲುಗಳನ್ನು ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದು CCTV ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ಬೋದು. ಈ ರೀತಿಯಾಗಿ ಆಗಿರುವಂಥದ್ದು. ಹಾಗಾಗಿ ಪಾಲಿಕೆಯ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವುಗಳಿಗೆ ಏನಾದರೂ ಒಂದು ಪರಿಹಾರ ಮಾಡಿ, ಇವನ್ನ ಹಿಡಿದುಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಿ. ಈ ರೀತಿಯಾಗಿ ಆದರೆ ಹೇಗೆ ಓಡಾಟವನ್ನು ನಡೆಸಬೇಕು ನಾವು? ಚಿಕ್ಕ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಈಗೊಂದು ಕುಟುಂಬ ಅಲ್ಲಿ ಹೋಗ್ತಾ ಇರುತ್ತೆ, ಕುಟುಂಬ ಅಲ್ಲಿ ಓಡಾಟವನ್ನು ನಡೆಸಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಮುಂದಾಗಿದ್ದಾವೆ ನಾಯಿಗಳು. ಹೀಗಾಗಿ ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರು ಹೊಣೆ? ಹಾಗಾಗಿ ಪಾಲಿಕೆ ಇದಕ್ಕೆ ಪರಿಹಾರವನ್ನು ಕಲ್ಪಿಸಿ ಕೊಡಬೇಕು. ಈ ರೀತಿಯಾಗಿರುವಂಥ ಹಾವಳಿಗಳಿಗೆ ಒಂದು ಮುಕ್ತಿಯನ್ನು ಕೊಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. Hadi.